ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಚೂಡಿದಾರ್ ಬಾಟಮ್ದು ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕು, ಹಾಗೆ ಅಳತೆ ಬಾಟಮ್ನ ಕೊಟ್ಟಾಗ ಆ ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ದು ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕು, ಹಾಗೆ ಅಳತೆ ಟಾಪಿಂದ ಯಾವ್ಯಾವ ಅಳತೆನ ಯಾವ ರೀತಿ ತೊಗೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಟೈಲರಿಂಗ್ ಕೆಲಸದಲ್ಲಿ ನೀವು ಮೆಜರ್ಮೆಂಟ್ಸ್ ತೊಗೊಳ್ಳೋದು ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕು, ಆಗಲೇ ಕಟಿಂಗು ಸ್ಟಿಚಿಂಗು ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಸಾಕಷ್ಟು ಜನ ಫಸ್ಟ್ ವೀಡಿಯೋ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ, ಆ ವಿಡಿಯೋನ ನೋಡಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಇನ್ನೂ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ವೋ, ಈಗ ಈ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಈಗ ನಿಮ್ಗೊಂದು 3 ಇಮೇಜಸ್ನ ತೋರಿಸ್ತೀನಿ ನೋಡಿ. ಫಸ್ಟ್ ಇಮೇಜಸ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಹಾಗೆ ನೆಕ್ಸ್ಟ್ ಇಮೇಜಸ್ನಲ್ಲಿ ರೆಡ್ ಬಾಕ್ಸ್ ಇದೆಯಲ್ವ, ಅಲ್ಲಿ ಆರೋ ಮಾರ್ಕ್ ಇದೆಯಲ್ವ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ಬೆಲ್ ಐಕಾನ್ ಪಕ್ಕದಲ್ಲೇ ಆರೋ ಮಾರ್ಕ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈಗ ಥರ್ಡ್ ಇಮೇಜಸಲ್ಲಿ ಕಾಣಿಸ್ತಾ ಇದೆಯಲ್ವ, ಈ ರೀತಿ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಆಲ್ ನೋಟಿಫಿಕೇಷನ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ತೀರ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಸಾರಿ ಚೆಕ್ ಮಾಡಿ ನೀವು ಆಲ್ ನೋಟಿಫಿಕೇಷನ್ ಆನ್ ಮಾಡಿದ್ರು ಇಲ್ವೋ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಈಗ ಚೂಡಿದಾರ್ ಟಾಪ್ದು ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕು, ಹಾಗೆ ಅಳತೆ ಟಾಪಿಂದ ಯಾವ್ಯಾವ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕಂತ ತುಂಬ ಕ್ಲೀನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ನೋಡಿ. ಚೂಡಿದಾರ್ ಟಾಪ್ಗೆ ಬಾಡಿ ಮೆಜರ್ಮೆಂಟ್ಸ್ ತೊಗೊಳೋದಕ್ಕೆ ಫಸ್ಟು ಫುಲ್ ಲೆಂತು, ಟಾಪ್ ಫುಲ್ ಲೆಂತು ಈ ರೀತಿ ಶೋಲ್ಡರ್ ಸ್ಟಿಚ್ಚಿಂದ ಮೇಲ್ಗಡೆ ಟಾಪ್ ಫುಲ್ ಲೆಂತ್ ಎಷ್ಟು ಇಂಚ್ ಇದೆ ಅಂತ ಈ ರೀತಿ ಫುಲ್ ಲೆಂತ್ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಫಸ್ಟು. ನೆಕ್ಸ್ಟು ಟೇಪ್ ಆಗೇ ಇರಲಿ, ಮೇಲ್ಗಡೆ ಶೋಲ್ಡರ್ ಮೆಜರ್ಮೆಂಟಿಂದನೇ ಸೈಡ್ ಓಪನ್ನು, ಇಲ್ಲಿ ಸೈಡ್ ಓಪನ್ ಇರುತ್ತಲ್ವ, ಈ ಸೈಡ್ ಓಪನ್ನು ಎಷ್ಟು ಇಂಚ್ ಇದೆ ಅಂತ ಈ ರೀತಿ ಸ್ವಲ್ಪ ಟೈಟಾಗಿ ಇದನ್ನು ಸೈಡ್ ಓಪನ್ ಈ ರೀತಿ ಎಳೆದು ತೊಗೊಳ್ಳಿ. ಕೆಲವು ಕ್ಲಾತ್ ಸಿಂಕ್ ಆಗಿರುತ್ತೆ, ಓಕೆನಾ, ಅರ್ಧ ಇಂಚು ಡಿಫ್ರೆನ್ಸ್ ಬರ್ಬೋದು. ಈ ರೀತಿ ಕೆಳಗಡೆ ಟೈಟಾಗಿ ಎಳೆದು ಇದು ಎಷ್ಟು ಇಂಚ್ ಇದೆ ಅಂತ ಅಳತೆ ಮಾಡ್ಕೊಳ್ಬೇಕು. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನೋಡಿ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಈ ರೀತಿ ಕಂಕುಳದ ಕೆಳಗಡೆನೆ ಟೇಪ್ನ ತೊಗೊಂಡು ಈ ರೀತಿ ಟೈಟಾಗಿ ತೊಗೊಳ್ಬೇಕು, ಸ್ವಲ್ಪ ಟೈಟಾಗೆ ತೊಗೊಳ್ಬೇಕು. ಇದು ಅಪ್ಪರ್ ಚೆಸ್ಟ್. ನಾವು ಚೂಡಿದಾರ್ಗಾಗಿರ್ಬೋದು ಮತ್ತು ಬ್ಲೌಸ್ಗಾಗಿರ್ಬೋದು ಈ ಅಪ್ಪರ್ ಚೆಸ್ಟ್ ತುಂಬ ಇಂಪಾರ್ಟೆಂಟು. ಇದರ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ಬ್ಲೌಸ್ ಕಟಿಂಗ್ ಆಗಿರ್ಬೋದು, ಚೂಡಿದಾರ್ ಟಾಪ್ ಕಟಿಂಗ್ನ ಮಾಡ್ತೀವಿ. ಹಾಗಾಗಿ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಸು ಈ ರೀತಿ ತೊಗೊಳ್ಬೇಕು. ಕೆಲವರು ಮೆಜರ್ಮೆಂಟ್ಸ್ ತೊಗೊಳ್ತಾರೆ, ಹಿಂದ್ಗಡೆ ಟೇಪ್ನ ತುಂಬ ಫ್ರೀಯಾಗಿ ಬಿಟ್ಟಿರ್ತಾರೆ ನೋಡಿ, ಈ ರೀತಿ ಲೂಸ್ ಇರುತ್ತೆ, ಈ ರೀತಿ ಇರಬಾರ್ದು. ಈ ಟೇಪು ಕರೆಕ್ಟಾಗಿ ಈ ರೀತಿ ಟೈಟಾಗಿರಬೇಕು. ಈ ರೀತಿ ಇದ್ರೇ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಕೆಲವರು ಲೂಸಾಗಿ ಸುಮ್ಮನೆ ಈ ರೀತಿ ಫ್ರೀ ಬಿಟ್ಟು ತೊಗೊಳ್ತಾರೆ. ಈ ರೀತಿ ಮೆಜರ್ಮೆಂಟ್ ತೊಗೊಂಡಾಗ ಆಲ್ಟ್ರೇಷನ್ಸು ತುಂಬಾ ಬರುತ್ತೆ. ಟೈಟಾಗೆ ತೊಗೊಳ್ಬೇಕು, ಹಿಂದ್ಗಡೆ ಸೈಡು ನೋಡಿಕೊಂಡು ಟೈಟಾಗಿ ತೊಗೊಳ್ಬೇಕು. ಚೂಡಿದಾರ್ ಟಾಪ್ಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಸಾಕಾಗುತ್ತೆ. ನೆಕ್ಸ್ಟು ಸೊಂಟದ ಅಳತೆ, ವೇಸ್ಟ್ ಮೆಜರ್ಮೆಂಟು ನೋಡಿ. ಈ ರೀತಿ ವೇಸ್ಟ್ ಮೆಜರ್ಮೆಂಟು ಟೈಟಾಗೆ ತೊಗೊಳ್ಬೇಕು. ಮೆಜರ್ಮೆಂಟ್ಸು ಯಾವುದೇ ಮೆಜರ್ಮೆಂಟ್ಸ್ ತೊಗೊಂಡ್ರು ವೇಸ್ಟ್ ಮೆಜರ್ಮೆಂಟು. ನೆಕ್ಸ್ಟು ಹಿಪ್ ಮೆಜರ್ಮೆಂಟು. ಈ ಹಿಪ್ ಮೆಜರ್ಮೆಂಟ್ ಅಷ್ಟೇ, ಸೈಡ್ ಓಪನ್ ಇರುತ್ತೆ ನೋಡಿ ನಮಗೆ. ಈ ಸೈಡ್ ಓಪನ್ನು ಎಲ್ಲಿ ಆದರೂ ಇರುತ್ತೋ ಕರೆಕ್ಟಾಗಿ ಟೇಪ್ನ ಅಲ್ಲಿ ಈ ರೀತಿ ಫ್ರೀಯಾಗಿ ಇಟ್ಕೊಂಡು ತೊಗೊಳ್ಬೇಕು, ಓಕೆನಾ. ಮೆಜರ್ಮೆಂಟ್ಸು ಫ್ರೀಯಾಗಿ ತೊಗೊಳ್ಬೇಕು, ತುಂಬ ಟೈಟಾಗೂ ತೊಗೊಳ್ಬಾರ್ದು, ಲೂಸಾಗೂ ತೊಗೊಳ್ಬಾರ್ದು. ಇದಕ್ಕೆ ಜಸ್ಟ್ ನಾವು 1 ಇಂಚ್ ಆ್ಯಡ್ ಮಾಡಿದರೆ ಸಾಕಾಗುತ್ತೆ. ಹಾಗಾಗಿ ಫ್ರೀಯಾಗಿ ಕರೆಕ್ಟಾಗಿ ತೊಗೊಳ್ಬೇಕು. ಈ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಬ್ಯಾಕ್ ಸೈಡು ಅಷ್ಟೇ ಕರೆಕ್ಟಾಗಿ ಟೇಪು ಫ್ರೀಯಾಗಿರಬೇಕು. ಇದು ಮೇಲೆ ಇರೋದಾಗಿರ್ಬೋದು, ಇಲ್ಲ ತುಂಬ ಇದು ಕೆಳಗಡೆ ಈ ರೀತಿ ಫುಲ್ ಕೆಳಗಡೆ ಬರೋದು ಈ ರೀತಿ ಆಗಬಾರ್ದು. ಸೈಡ್ ಓಪನ್ ಕರೆಕ್ಟಾಗಿ ನಮ್ಗೆ ಎಲ್ಲಿರುತ್ತೋ ಅಲ್ಲಿ ಕರೆಕ್ಟಾಗಿ ಇದು ಟೇಪ್ ಇರಬೇಕು, ಆಗಲೇ ನಮಗೆ ಮೆಜರ್ಮೆಂಟ್ಸು ಕರೆಕ್ಟಾಗಿ ಸಿಗುತ್ತೆ. ಈ ರೀತಿ ಸೈಡ್ ಓಪನ್ ಕರೆಕ್ಟಾಗಿ ಎಲ್ಲಿರುತ್ತೋ ನೋಡಿಕೊಂಡು ಈ ರೀತಿ ಹಿಪ್ ಮೆಜರ್ಮೆಂಟ್ಸ್ ತೊಗೊಳ್ಬೇಕು. ಟಾಪ್ ಲೆಂತು, ಸೈಡ್ ಓಪನ್ನು ಮೆಜರ್ಮೆಂಟು, ನೆಕ್ಸ್ಟು ಚೆಸ್ಟು, ಅಪ್ಪರ್ ಚೆಸ್ಟು, ವೇಸ್ಟ್ ಮೆಜರ್ಮೆಂಟ್, ಸೊಂಟದ ಅಳತೆ, ಹಿಪ್ ಮೆಜರ್ಮೆಂಟು. ಇಷ್ಟ ಆಯ್ತಲ್ವ. ಫ್ರಂಟ್ ಡೀಪು ಸ್ಟ್ರೈಟಾಗೆ ತೊಗೊಳ್ಳಿ. ಈ ರೀತಿ ಟೇಪ್ನ ಸ್ಟ್ರೈಟ್ ಇಟ್ಟೇ ತೊಗೊಳ್ಳಿ. ಫ್ರಂಟ್ ಡೀಪು ಕ್ರಾಸ್ ಇಟ್ಟರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ, ಕ್ರಾಸ್ ಇಟ್ಟು ನಾನು ಕಟಿಂಗ್ ತೋರಿಸೋದ್ರಲ್ಲಿ ಏನು ಅಂದರೆ ಸ್ಟ್ರೈಟಾಗೆ ಟೇಪ್ನ ಮೆಜರ್ಮೆಂಟ್ಸ್ ಮಾರ್ಕ್ ಮಾಡಿ ನಾನು ಕಟಿಂಗ್ ಮಾಡೋದ್ರಿಂದ
ಈ ಡೀಪ್ ಮೆಜರ್ಮೆಂಟು ಸ್ಟ್ರೈಟಾಗಿ ತೊಗೊಂಡ್ರೇ ಬೆಟರು. ಈ ರೀತಿ ಫ್ರಂಟು ಮತ್ತು ಬ್ಯಾಕ್ ಎಷ್ಟು ಇಂಚ್ ಇದೆ ಇಲ್ಲಿ ನೋಡ್ಕೊಳ್ಳಿ ನೀವು, ಡೀಪು ಆಗಲೇ ಗೊತ್ತಾಗುತ್ತೆ ಎಷ್ಟು ಇಂಚ್ ಇದ್ದರೆ ಸಾಕಾಗುತ್ತೆ ಅನ್ನೋದು. ಫ್ರಂಟ್ ಡೀಪು ಹಾಗೆ ಬ್ಯಾಕ್ ಸೈಡ್ ಡೀಪು ಅಷ್ಟೇ. ಈ ಅಳತೆ ಟಾಪಿಂದು ಶೋಲ್ಡ್ರ್ ಮೆಜರ್ಮೆಂಟ್ ಇರುತ್ತಲ್ವ, ಅಲ್ಲಿಂದ ಈ ರೀತಿ ಟೈಟಾಗಿ ಇಟ್ಕೊಂಡು ಡೀಪು ಕರೆಕ್ಟಾಗಿ ಎಷ್ಟು ಇಂಚ್ ಬಂದಿದೆ ಅಂತ ನೋಡಿಕೊಂಡು ಡೀಪು ಫ್ರಂಟು ಮತ್ತು ಬ್ಯಾಕ್ ಡೀಪು ಇಷ್ಟ ಆಯ್ತಲ್ವ. ಸ್ಲೀವ್ ಲೂಸು ಮತ್ತು ಸ್ಲೀವ್ ಲೆಂತು. ಶೋಲ್ಡರ್ ಸ್ಟಿಚ್ ಇರುತ್ತೆ, ಸ್ಲೀವ್ ಅಟ್ಯಾಚ್ ಮಾಡಿರುವಂಥ ಸ್ಟಿಚ್ ಇರುತ್ತೆ ಮಾರ್ಜಿನ್ ಆಲ್ರೆಡಿ. ಅದೇನಾದರೂ ಒಂದು ವೇಳೆ ಕೆಲವು ಟೈಮಲ್ಲಿ ಈ ರೀತಿ ಕೆಳಗಡೆ ಬಂದಿರುತ್ತೆ ಶೋಲ್ಡರ್ ಡ್ರಾಪ್ ಬಂದಾಗ, ಇದನ್ನು ಒಂದು ಸ್ವಲ್ಪ ಈ ರೀತಿ ಭುಜದ ಹತ್ರ ಕರೆಕ್ಟಾಗಿ ಇದನ್ನು ಸ್ಟಿಚ್ಚು ಕರೆಕ್ಟಾಗಿ ಈ ರೀತಿ ಕೂರಿಸಿ ಇಲ್ಲಿಂದ ನಾವು ಸ್ಲೀವ್ ಲೆಂತು ಹಾಗೆ ಸ್ಲೀವ್ ಲೂಸು ಸ್ವಲ್ಪ ಲೂಸ್ ಬೇಕಂದರೆ ಲೂಸ್, ಇಲ್ಲ ಟೈಟಾಗಿ ತೊಗೊಳ್ಳೋದಾದರೆ ಟೈಟಾಗಿ ತೊಗೊಳ್ಬೋದು. ನೆಕ್ಸ್ಟ್ ಹಾಗೆ ಹಾರ್ಮೋಲ್ ರೌಂಡಿಂಗ್ ಅಷ್ಟೇ. ಟೇಪು ಫಸ್ಟ್ ಈ ರೀತಿ ಸ್ವಲ್ಪ ಕೈ ಎತ್ತಿದ ನಂತರ ಟೇಪ್ನ ಈ ರೀತಿ ಟೈಟಾಗಿ ತಗೊಂಡು ಕೈ ಈ ರೀತಿ ಇಳಿಸಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಈ ಭುಜದ ಹತ್ರ ನಾವು ಈ ಹಾರ್ಮೋಲ್ ರೌಂಡಿಂಗ್ನ ತೊಗೊಳ್ಬೇಕು ಮೆಜರ್ಮೆಂಟು. ಟೇಪ್ನ ಈ ರೀತಿ ಟೈಟಾಗಿ ಇಟ್ಕೊಂಡೇ ತೊಗೊಳ್ಬೇಕು, ಇದು ತುಂಬ ಇಂಪಾರ್ಟೆಂಟು. ಈ ಹಾರ್ಮೋಲ್ ರೌಂಡಿಂಗು ನಾವು ಎಷ್ಟು ಪರ್ಫೆಕ್ಟಾಗಿ ತೊಗೊಳ್ತೀವೋ ಟಾಪ್ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಅಷ್ಟು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ, ರಿಂಕಲ್ಸ್ ಏನು ಬರೋದಿಲ್ಲ. ಓಕೆನಾ, ಇಷ್ಟು ಮೆಜರ್ಮೆಂಟ್ಸ್ನ ನೀವು ತೊಗೊಂಡ್ರೆ ಸಾಕಾಗುತ್ತೆ. ಟಾಪ್ ಲೆಂತು, ಸೈಡ್ ಓಪನ್ನು, ಸ್ಲಿಟ್ಟು ಬರುತ್ತಲ್ವ ಅದು ಸೈಡ್ ಓಪನ್ನು, ಚೆಸ್ಟು ವೇಸ್ಟು ಹಿಪ್ ಮೆಜರ್ಮೆಂಟು, ಹಾರ್ಮೋಲ್ ರೌಂಡಿಂಗು ಮತ್ತು ಸ್ಲೀವ್ ಲೆಂತು, ಸ್ಲೀವ್ ಲೂಸು, ಫ್ರಂಟ್ ಡೀಪು, ಬ್ಯಾಕ್ ಡೀಪು. ಒಂದು ವೇಳೆ ಕಾಲರ್ ನೆಕ್ಕು ಏನಾದರೂ ಕಂಪಲ್ಸರಿ ಇತ್ತು ಅಂದರೆ ಕಾಲರ್ ನೆಕ್ ಆಗಿರ್ಬೋದು, ಇಲ್ಲ ಬೋಟ್ ನೆಕ್ ಆಗಿರ್ಬೋದು. ಶೋಲ್ಡರ್ ಮೆಜರ್ಮೆಂಟು ಈ ಕಡೆ ಭುಜದಿಂದ ನೋಡಿ ಈ ಕಡೆ ಭುಜದವರೆಗೂ. ಓಕೆನಾ, ಶೋಲ್ಡರ್ ಮೆಜರ್ಮೆಂಟು ಈ ರೀತಿ ಟೇಪ್ನ ಇಟ್ಟು ಈ ಶೋಲ್ಡರ್ ಮೆಜರ್ಮೆಂಟು ತೊಗೊಳ್ಬೇಕು. ಇಷ್ಟು ಮೆಜರ್ಮೆಂಟ್ಸು ನಮಗೆ ಸಾಕಾಗುತ್ತೆ. ಚೂಡಿದಾರ್ ಟಾಪು ಬಾಡಿ ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೊಳ್ಬೇಕಂತ ನೋಡಿದ್ರಲ್ವ. ಅಳತೆ ಟಾಪ್ ಕೊಟ್ಟಾಗ ಈ ಅಳತೆ ಟಾಪಿಂದ ಯಾವ ರೀತಿ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು, ಯಾವ್ಯಾವ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ಟಾಪು ಈ ರೀತಿ ನೀಟಾಗಿ ಫಸ್ಟ್ ಹಾಕ್ಕೊಳ್ಬೇಕು. ತುಂಬ ಸುಕ್ಕಿದ್ದು ತುಂಬ ಸಿಂಕ್ ಏನಾದರೂ ಆಗಿದ್ದರೆ ಒಂದು ಸಾರಿ ಐರನ್ ಮಾಡ್ಕೊಳ್ಬೇಕು. ನಾರ್ಮಲಾಗಿದ್ದರೆ ಓಕೆ, ಏನು ತೊಂದರೆ ಇಲ್ಲ. ಫಸ್ಟು ಮೇಲ್ಗಡೆ ಶೋಲ್ಡರಿಂದ ಟೇಪ್ನ ಈ ರೀತಿ ಸ್ಟ್ರೈಟಾಗಿಟ್ಟು ಸ್ವಲ್ಪ ಟಾಪ್ನ ಈ ರೀತಿ ಎಳೆದು ಲೆಂತು ಎಷ್ಟು ಇಂಚಿದೆ ಅಂತ ಲೆಂತ್ನ ನೋಡ್ಕೊಳ್ಳಿ. ಹಾಗೆ ಟೇಪು ಸ್ಟ್ರೈಟಾಗಿ ಆಗೇ ಇರಲಿ. ಈ ಸೈಡ್ ಓಪನ್ ಬರುತ್ತೆ ನೋಡಿ ಸ್ಲಿಟ್ಟು, ಈ ಸೈಡ್ ಓಪನ್ನು ಇದನ್ನು ಮೇಲ್ಗಡೆಯಿಂದ ಇದು ಎಷ್ಟು ಇಂಚಿದೆ ಅಂತ ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಓಕೆನಾ, ಅದನ್ನು ಬರೆದಿಟ್ಕೊಳ್ಳಿ. ಟೇಪು ಹಾಗೇ ಇರಲಿ. ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪ್ನ ಮೇಲ್ಗಡೆ ಶೋಲ್ಡರ್ ಸ್ಟಿಚ್ಚಿಂದ ಈ ರೀತಿ ಟೇಪ್ ಸ್ಟ್ರೈಟಾಗಿ ಇಟ್ಕೊಂಡ್ರೆ ನಿಮಗೆ ಬ್ಯಾಕ್ ಡೀಪ್ ಎಷ್ಟು ಇಂಚಿದೆ, ಫ್ರಂಟ್ ಡೀಪ್ ಎಷ್ಟು ಇಂಚಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ, ಬ್ಯಾಕ್ 6 ಇಂಚಿದೆ, ಫ್ರಂಟು 5.5 ಇಂಚಿದೆ. ಆಲ್ರೆಡಿ ನಿಮಗೆ ಈ ರೀತಿ ಟೇಪ್ನ ಇಟ್ಟರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಇಷ್ಟು ಲೆಂತ್ ತೊಗೊಳ್ಳಿ. ಟೇಪ್ನ ಒಂದು ಸಾರಿ ಈ ರೀತಿ ಸ್ಟ್ರೈಟಾಗಿ ಇಟ್ಟರೆ ಲೆಂತು ಮತ್ತು ಈ ಸೈಡ್ ಓಪನ್ನು, ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪು ಇಷ್ಟನ್ನು ತೊಗೊಳ್ಳಿ. ಇದನ್ನು ರಿವರ್ಸ್ ಮಾಡ್ಕೊಳ್ಬೇಕು ಟಾಪು. ಈ ರೀತಿ ರಿವರ್ಸ್ ಮಾಡಿಕೊಂಡ ನಂತರ ಚೆಸ್ಟ್ ಮೆಜರ್ಮೆಂಟು ಇಲ್ಲಿ ಸ್ಟಿಚ್ ಇರುತ್ತೆ, ಈ ಕಡೆ ಸೈಡು ಚೆಸ್ಟ್ ಮೆಜರ್ಮೆಂಟ್ನು ಇದು ಸಿಂಕ್ ಆಗಿರುತ್ತೆ. ಟೈಟಾಗಿ ಈ ರೀತಿ ಎಳೆದು ತೊಗೊಳ್ಳಿ. ಇದು ವಿತೌಟ್ ಲೈನಿಂಗ್ ಟಾಪು. ನೀವು ವಿತ್ ಲೈನಿಂಗ್ ಆದರೂ ವಿತೌಟ್ ಲೈನಿಂಗ್ ಆದರೂ ಮೆಜರ್ಮೆಂಟ್ಸ್ ತೊಗೊಳ್ಳೋ ವಿಧಾನ ಸೇಮ್ ಇರುತ್ತೆ. ಮತ್ತು ಆ ಡೌಟ್ ಇಟ್ಕೊಳ್ಬೇಡಿ ಇದು ವಿತೌಟ್ ಲೈನಿಂಗ್ ಅಲ್ಲ ಅಂತ. ಈ ಕಡೆ ಸೈಡು ಸ್ಟಿಚ್ಚಿಂದ ಈ ಕಡೆ ಸೈಡ್ ಸ್ಟಿಚ್ವರೆಗೂ ಈ ರೈಟ್ ಹ್ಯಾಂಡಲ್ಲಿ ಬಲಗಡೆ ಕೈಯಿಂದ ಟೈಟಾಗಿ ಇದನ್ನು ಈ ರೀತಿ ಸ್ವಲ್ಪ ಎಳೆದು ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ಕೆಲವು ಟೈಮು ಸಿಂಕ್ ಆದಾಗ ಒಂದು 1/4 ಇಂಚು ಡಿಫ್ರೆನ್ಸ್ ಆದರೂ ಫ್ರಂಟ್ ಸೈಡ್ 1/4 ಇಂಚು ಮತ್ತು ಬ್ಯಾಕ್ ಸೈಡ್ 1/4 ಇಂಚು, ಅರ್ಧ ಇಂಚು ಈ ಕಡೆ ಅರ್ಧ ಇಂಚು, 1 ಇಂಚ್ವರೆಗೂ ಟೈಟ್ ಆಗಿಬಿಡುತ್ತೆ. ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಅದರಿಂದನೂ ಆಲ್ಟ್ರೇಷನ್ ಬರುತ್ತೆ. ಇದನ್ನು ಈ ರೀತಿ ಟೈಟಾಗಿ ಇಟ್ಕೊಂಡು ಎಷ್ಟು ಇಂಚಿದೆ ಅಂತ ಚೆಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಿಮಗೆ ಈ ಶೇಪ್ ಬಂದಿರುತ್ತೆ, ಒಂದು ಶೇಪು ಸೊಂಟದ ಅಳತೆ, ಟಾಪಿಂದ ಅಳತೆ ತೊಗೊಳ್ಳಿ, ಸೊಂಟದ ಅಳತೆ. ನೆಕ್ಸ್ಟು ಹಿಪ್ ಮೆಜರ್ಮೆಂಟು
ಸೈಡ್ ಓಪನ್ನು ಇದಿದೆ ಅಲ್ವಾ, ಟೈಟಾಗಿ ಎಳೆದು ಈ ಹಿಪ್ ಮೆಜರ್ಮೆಂಟ್ ಎಷ್ಟು ಇಂಚಿದೆ ಅಂತ ತೊಗೊಳ್ಳಿ. ಹಾರ್ಮೋಲ್ ಮೆಜರ್ಮೆಂಟು ನೆಕ್ಸ್ಟು. ಈ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ, ಇದನ್ನು ನೋಡ್ಕೊಳ್ಳಿ. ಮತ್ತು ಚೆಸ್ಟು, ಈ ಶೋಲ್ಡರ್ ಸ್ಟಿಚ್ಚಿಂದ ಚೆಸ್ಟು ಟೈಟಾಗೆ ಈ ರೀತಿ ಎಳ್ಕೊಂಡು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಎಳೆದು ಸ್ಟ್ರೈಟಾಗಿ ಇಟ್ಕೊಂಡು ಎಷ್ಟು ಇಂಚಿದೆ ಅನ್ನೋದು ಮೆಜರ್ ಮಾಡ್ಕೊಳ್ಳಿ. ಹಾಗೆ ಸ್ಲೀವು ಲೆಂತು, ಓಕೆನಾ, ಸ್ಲೀವು ಲೂಸು, ಇಷ್ಟು ನೀವು ಇಷ್ಟು ಮೆಜರ್ಮೆಂಟು ತೊಗೊಂಡ್ರೆ ಸಾಕಾಗುತ್ತೆ ಜನರಲ್ಲಾಗಿ. ಟಾಪ್ ಲೆಂತು, ಸೈಡ್ ಓಪನ್ನು, ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪು, ಚೆಸ್ಟು, ವೇಸ್ಟ್ ಮೆಜರ್ಮೆಂಟು, ಹಿಪ್ ಮೆಜರ್ಮೆಂಟು, ಹಾರ್ಮೋಲ್ ಮೆಜರ್ಮೆಂಟು, ಸ್ಲೀವ್ ಲೆಂತು, ಸ್ಲೀವು ಲೂಸು. ಈ ಪಟ್ಟಿ ಏನು ಅವಶ್ಯಕತೆ ಇರೋದಿಲ್ಲ, ಡೀಪು ಅವಶ್ಯಕತೆ ಇರೋದಿಲ್ಲ. ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಬೋದು. ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟು ಮೆಜರ್ಮೆಂಟ್ಸ್ನ ನೀವು ತೊಗೊಂಡ್ರೆ ಸಾಕು, ಈಸಿಯಾಗಿ ನಾವು ಈ ಚೂಡಿದಾರ್ ಟಾಪ್ನ ಮಾರ್ಕಿಂಗ್ ಮಾಡಿ ಕಟಿಂಗು ಮಾಡ್ಬೋದು. ಈ ವಿಡಿಯೋ ನಿಮಗೆ ಬಾಡಿ ಮೆಜರ್ಮೆಂಟ್ಸ್, ಚೂಡಿದಾರ್ ಟಾಪ್ದು ಬಾಡಿ ಮೆಜರ್ಮೆಂಟ್ಸು ಯಾವ ರೀತಿ ತೊಗೊಳ್ಬೇಕು, ಹಾಗೆ ಅಳತೆ ಟಾಪ್ ಕೊಟ್ಟಾಗ ನಾವು ಇದರಲ್ಲಿ ಯಾವ ರೀತಿ ತೊಗೊಳ್ಬೇಕು ಅನ್ನೋದು, ಇದು ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆನಾ, ಇಷ್ಟೇ ಈ ವಿಡಿಯೋದಲ್ಲಿ. ಇನ್ನೂ ನೀವು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಒಂದಿನ ಬಿಟ್ಟು ಒಂದಿನ ನಾನು ಈ ಚಾನಲ್ನಲ್ಲಿ ನಿಮಗೆ ಈ ಟೈಲರಿಂಗ್ ಸಂಬಂಧಪಟ್ಟಂಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಐಕಾನ್ ಏನಿರುತ್ತೋ ಅದನ್ನು ಆನ್ ಮಾಡಿ ಇಟ್ಕೊಂಡ್ರೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಬಂದ ತಕ್ಷಣ ನೀವು ವಿಡಿಯೋನ ನೋಡ್ಬೋದು. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.